ಈ ಚುನಾವಣೆ ಮತ್ತೆ ಬರ್ತಾರೆ, ಚುನಾವಣೆಗೆ ಮತ್ತೆ ಬಂದರೂ ಕೂಡ ಅವತ್ತು ಕೂಡ ನೆನ್ನೆ ಏನಾದ್ರು ಕೂರಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಬಿಡ್ತಿರಲ್ಲ, ವೇದಿಕೆ ಮೇಲೆ ಎತ್ತಿ ಕಪ್ಪಟ ಪ್ರದರ್ಶನ ಮಾಡ್ತಿದ್ದೆ. ಅವ್ರು ಯಾವ SP DC ಪೊಲೀಸ್ ಯಾವುದೇ ಬಂದೋಬಸ್ತ್ ಆಗಿರೋದು ಕೂಡ ನಾನು ವೇದಿಕೆ ಮೇಲೆ ನಿಂತು ಸಿದ್ದರಾಮಯ್ಯಗೆ ಗೆರವಾಗ್ತ ಕೆಲಸ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೆರವಾಗ್ತ ಕೆಲಸ ಮಾಡ್ತಿದ್ದು. ಗೊತ್ತಿಲ್ಲ ಇಂಥ ಅನಾಗರಿಕರು ಅಂತ ಗೊತ್ತಿರಲ್ಲ ನಮಗೆ, ಇಷ್ಟು ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಇಷ್ಟು ಕೆಳಮಟ್ಟಕ್ಕೆ ಸಿದ್ದರಾಮಯ್ಯ ಹಿಡಿತಾನೆ, ಈ ಮಂತ್ರಿ ಹಿಡಿತಾನೆ, ಯಾರು ರಾಜಣ್ಣ ಅಂತ ಅಯೋಗ್ಯ ಮಂತ್ರಿ ಹಿಡಿತಾನೆ ನನಗೆ ಗೊತ್ತಿಲ್ಲ. ಇವನೊಬ್ಬ ಅಯೋಗ್ಯ ಮಂತ್ರಿ, ಇವನಿಗೆ ಗೊತ್ತಿರೋದು ಇವನು ಅಯೋಗ್ಯ ಮಂತ್ರಿ ಇವನು ಅಂತ ಬರೀ ಅದೇ ಬರೀಬೇಕು. ಇವತ್ತು ಇವನೊಬ್ಬ ಅಯೋಗ್ಯ ಮಂತ್ರಿ, ಯೋಗ್ಯ ಮಂತ್ರಿ ಅಲ್ಲ, ಬರೀ ಬಾಯಿ ತೆಗೆದ್ರೆ ಇದು. ಇವನೊಬ್ಬ ಅಯೋಗ್ಯ ಶಾಸಕ ಇದ್ದಾನೆ, ಯಾರು ಶಿಕ್ಷಕರು ಅವ್ನು ಬಾಯಿ ತೆಗೆದ್ರೆ ಸೊಂಟದ ಕೆಳಗೆ ಮಾತು. ಇವರೆಲ್ಲ ಅಯೋಗ್ಯರಿದ್ದಾರೆ, ಇವ್ರಿಗೆ ಮಾನ ಮರ್ಯಾದೆ ಇರ್ತಕ್ಕಂಥವ್ರು, ಇವರಿಗೆ ನಾಚಿಕೆ ಆಗದೇ ಇರತಕ್ಕಂಥವ್ರು. ಇಂಥವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರ ಐತೆ. ಇವರ ಏನು ಅಕ್ರಮಗಳಿದೆ ಇವ್ರನ್ನ ಬಯಲಿಗೆರ್ತಕ್ಕಂಥ ಕೆಲಸ ಮುಂದಿನ ಇದಿಷ್ಟೇ ಅಲ್ಲ, ಏನು ಸುಲಿಗೆಗಳನ್ನ ಅಕ್ರಮಗಳಿಗಾರಿಕೆ ಬಯಲಿಗೆರ್ತಕ್ಕಂಥ ಕೆಲಸ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆ ಬೆಂಬಲ ಕೊಡಬೇಕು ಅಂತ ಎಲ್ಲರಿಗೂ ವಿನಂತಿಗಳನ್ನು